ದೇಹೋ ದೇವಾಲಯ ಪ್ರೋಕ್ತಃ ಸ ಜೀವ ಕೇವಲ ಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್ ಅನ್ನುತ್ತದೆ ಮೈತ್ರೇಯಿ ಉಪನಿಷತ್. ಅಂದ್ರೆ ದೇಹವೇ ದೇವಾಲಯ, ಆ ಜೀವ ಬೇರೆ ಯಾವುದೂ ಅಲ್ಲ, ಸಾಕ್ಷಾತ್ ಶಿವಸ್ವರೂಪಿಯಾದಂಥವನು. ಇದು ಯಾವಾಗ ಮನನ ಆಗತ್ತೆ ಅಂತಂದ್ರೆ ಅಜ್ಞಾನವನ್ನುವಂತಹ ನಿರ್ಮಾಲ್ಯ, ಬೇಡದಿರುವ ಸಂಗತಿಯನ್ನ ತೆಗೆದು ಬಿಸಾಡಿದಾಗ ಮತ್ತು ನಾನೇ ನೀನು ಅನ್ನುವಂತಹ ಭಾವದಿಂದ ಪೂಜಿಸಿದಾಗ ಮಾತ್ರ ಇದು ಸಾಧ್ಯ ಆಗತ್ತೆ ಅಂತ. ನಮ್ಮ ಸನಾತನ ಪರಂಪರೆ ಎಷ್ಟು ವಿಶಾಲ ನೋಡಿ. ಸ್ಥಾವರ ರೂಪದಿಂದ ಇರುವಂತಹ ದೇವಾಲಯದಲ್ಲಿ ನಮ್ಮ ಚೈತನ್ಯವನ್ನ ಕಾಣುವಂತಹ ನಿಟ್ಟಿನಲ್ಲಿ ಅದು ದುಡಿಯುತ್ತೆ. ಹಾಗೇನೆ ನಮ್ಮ ಚೈತನ್ಯದ ಒಳಗಡೆಗೆ ಅಂದ್ರೆ ನಮ್ಮ ದೇಹವನ್ನೇ ದೇವಾಲಯವಾಗಿಸಿ ಆ ಭಗವತ್ ಸ್ವರೂಪವನ್ನ ಕಾಣೋದಕ್ಕೆ ಪ್ರೇರಣೆಯನ್ನ ಕೊಡುತ್ತೆ. ಎತ್ತ ಕಡೆಯಿಂದ ನೋಡಿದ್ರೂ ಕೂಡ ನಮಗೆ ಮಾರ್ಗ ಇದೆ ಅನ್ನುವಷ್ಟರ ಮಟ್ಟಿಗೆ ಈ ಸನಾತನ ಸಂಸ್ಕೃತಿಯಲ್ಲಿ ಆ ಅವಕಾಶಗಳನ್ನ ನಾವು ಕಾಣಬಹುದು. ಇಂತಹ ದೇಹವನ್ನ ದೇವಾಲಯ ಮಾಡಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದೇ ಮುಖ್ಯವಾಗಿ ಅಜ್ಞಾನವನ್ನುವಂತಹ ನಿರ್ಮಾಲ್ಯವನ್ನ ತೆಗೆದು ಬಿಸಾಡಬೇಕು. ಅಜ್ಞಾನ ಅನ್ನುವಂಥದ್ದು ಯಾವ ಮೂಲಕವಾಗಿ ಆವರಿಸ್ಕೊಳ್ಬಹುದು, ಬೌದ್ಧಿಕವಾಗಿ, ಮಾನಸಿಕವಾಗಿ, ನಮ್ಮ ಕರ್ಮ ಬಂಧಗಳಿಗೆ ಅನುಸಾರವಾದಂತಹ ಅನಾರೋಗ್ಯದ ರೂಪದಲ್ಲಿ, ಹೀಗೆ ಬೇರೆ ಬೇರೆ ಕಾರಣದಿಂದ ಅಜ್ಞಾನದ ಒಂದು ಹಾವಳಿ ನಮ್ಮ ಈ ದೇಹದ ಮೇಲೆ ಆಗ್ತಾನೇ ಇರುತ್ತೆ. ಅಷ್ಟು ಸುಲಭ ಅಲ್ಲ ಶಿವನನ್ನ ಕಾಣುವಂಥದ್ದು. ಹಾಗಾಗಿನೇ ಹೇಳ್ತಾರಲ್ವ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ. ಶರೀರವೇ ಮುಖ್ಯ, ಯಾವುದನ್ನೇ ಸಾಧಿಸ್ಕೊಳ್ತಿದ್ರು ಕೂಡ ಆರೋಗ್ಯವೇ ಭಾಗ್ಯ, ಆರೋಗ್ಯಕ್ಕಿಂತ ಮಿಗಿಲಾದಂತಹ ಸಂಪತ್ತಿಲ್ಲ. ಇಂತಹ ಆರೋಗ್ಯದ ಮೂಲಕವಾಗಿ ಸಿಗುವಂತಹ ಚೈತನ್ಯವನ್ನ ಕಂಡುಕೊಳ್ಳೋದಕ್ಕೆ ಆ ಸ್ಥಾವರ ಅಂದ್ರೆ ಮೂರ್ತ ರೂಪದಲ್ಲಿ ಕಾಣುವಂತಹ ದೇವಾಲಯ ಇದೆ ಅಲ್ಲ, ಪ್ರತಿಷ್ಠಾಪನೆ ಆಗಿರುವಂತಹ ದೇವಾಲಯ, ಅದ್ರ ಮೂಲಕವಾಗಿಯೂ ಕೂಡ ಅನುಕೂಲ ಆಗತ್ತಾ ಅಂತ ಕೇಳಿದ್ರೆ ಹೌದು. ಅಂತಹ ಒಂದು ವಿಶಿಷ್ಟವಾಗಿರುವಂತಹ ಪ್ರಕ್ರಿಯೆ ನಮ್ಮ ಸನಾತನ ಧರ್ಮದ ದೇವಾಲಯಗಳಲ್ಲಿ ಕಂಡುಬರುತ್ತೆ. ಆರೋಗ್ಯ ದಾನ ಅಥವಾ ಔಷಧ ದಾನ ಅನ್ನುವಂತಹ ಒಂದು ದಾನವನ್ನ ದೇವಾಲಯವೊಂದು ಅನೂಚಾನವಾಗಿ ತನ್ನ ಕರ್ತವ್ಯ ಅನ್ನುವ ಥರದಲ್ಲಿ ನಡೆಸ್ಕೊಂಡು ಬಂದಿದೆ. ಇದು ಸೇವಾ ಪರವಾದಂತಹ ಕಾರ್ಯವಾಗಿರೋ ಕಾರಣ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ಇದನ್ನು ನಾನು ಹೇಳ್ತಾ ಇದ್ದೇನೆ. ಆರೋಗ್ಯ ದಾನ, ಔಷಧ ದಾನ ಧರ್ಮಸ್ಥಳ ಶ್ರೀ ಕ್ಷೇತ್ರವು ಪಾಲಿಸ್ಕೊಂಡು ಬರ್ತಾ ಇರುವಂತಹ ಒಂದು ಅಪರೂಪದ ವಿಶಿಷ್ಟವಾಗಿರುವಂತಹ ದಾನ ಪ್ರಕ್ರಿಯೆ. ಚತುರ್ದಾನಗಳಲ್ಲಿ ಮುಖ್ಯವಾಗಿರುವಂಥದ್ದು ಅನ್ನದಾನ, ವಿದ್ಯಾದಾನ, ಅಭಯದಾನ ಹಾಗೂ ಔಷಧ ದಾನ ಅಥವಾ ಆರೋಗ್ಯ ದಾನ ಅನ್ನುವಂಥದ್ದು 4 ರೀತಿಯ ಮುಖ್ಯ ದಾನವಾಗಿ ಧರ್ಮಸ್ಥಳ ಕ್ಷೇತ್ರವು ಪಾಲಿಸ್ಕೊಂಡು ಬರ್ತಾ ಇರುವಂತಹ ಸಂಗತಿ. ಮಹತ್ವದ ಕೈಂಕರ್ಯದಲ್ಲಿ ಅನೇಕ ಪ್ರಥಮಗಳು ಜರುಗಿದ್ದಾವೆ. ಯೋಗದಲ್ಲಿ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಸಿಗೆ ಧರ್ಮಸ್ಥಳದ ಪ್ರಯತ್ನ ಸೇರಿ ಹೋಗಿದೆ. ಹಾಗೆಯೇ ಏಷ್ಯಾದ ಮೊದಲ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಹಾಗೆಯೇ ಕಾಲೇಜು ನಿರ್ಮಾಣಗೊಂಡಿದ್ದು ಕೂಡ ಧರ್ಮಸ್ಥಳದಲ್ಲೇ. ಇನ್ನು ಅನೇಕಾನೇಕ ಶಿಬಿರಗಳು, ಕ್ಯಾಂಪ್ಗಳು, ಕಾಲೇಜುಗಳು, ವಿಶೇಷವಾಗಿರುವಂತಹ ಉಚಿತ ಹಾಗೆ ಕಡಿಮೆ ದರದಲ್ಲಿ ಆರೋಗ್ಯ ಅಥವಾ ಔಷಧವನ್ನ ಪೂರೈಸುವಂತಹ ಘಟಕಗಳು, ಅಂತಹ ಸೇವಾಪರವಾದಂತಹ ಕಾರ್ಯಗಳು ಬಹಳಷ್ಟು ನಡೆದಿದೆ. ಮಹಾವಿದ್ಯಾಲಯಗಳು, ಬೋಧಕ ಆಸ್ಪತ್ರೆಗಳು, ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳು, ಯೋಗ ಕೇಂದ್ರಗಳು, ಹಾಗೆಯೇ ಮದ್ಯವ್ಯಸನ ಮುಕ್ತ ಸಂಶೋಧನಾ ಕೇಂದ್ರಗಳು, ಇನ್ನು ಗ್ರಾಮೀಣ ಭಾಗಗಳಲ್ಲಂತೂ ಸಂಚಾರಿ ಆಸ್ಪತ್ರೆಗಳು, ಸಣ್ಣ ಪುಟ್ಟ ಚಿಕಿತ್ಸಾ ಕೇಂದ್ರಗಳು, ಹೀಗೆ ಬಹಳಷ್ಟು ದೊಡ್ಡ ಮಟ್ಟಿನ ದೀರ್ಘದೃಷ್ಟಿಯ ಒಂದು ಪ್ರಯಾಣವನ್ನ ಧರ್ಮಸ್ಥಳದ ಔಷಧ ದಾನ ಅಥವಾ ಆರೋಗ್ಯ ದಾನ ಅನ್ನುವಂಥದ್ದು ಕ್ರಮಿಸಿದೆ. ಅಂತಹ ಒಂದು ಈ ಕರ್ತವ್ಯಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನ, ಪೋಷಣೆಯನ್ನ ಕೊಡ್ಲೇಬೇಕು. ಯಾಕೆಂತಂದ್ರೆ ಸಮಾಜದ ಆರೋಗ್ಯ ಅನ್ನುವಂಥದ್ದು ವ್ಯಕ್ತಿಯ ಆರೋಗ್ಯದ ಮೇಲೆ ನಿಂತಿರುತ್ತೆ. ವ್ಯಕ್ತಿಗಳು ಸೇರಿ ಸಮಾಜ ರೂಪುಗೊಳ್ಳುತ್ತೆ. ಸಮಾಜದ ಆರೋಗ್ಯವನ್ನ ಹೊಂದಬೇಕು ಅಂತ ಅನ್ನೋದಾದ್ರೆ ನಾವು ನಮ್ಮ ಆರೋಗ್ಯವನ್ನ ಸ್ಪಷ್ಟವಾಗಿ ಇಟ್ಕೊಳ್ಬೇಕು. ವ್ಯಷ್ಟಿಯಿಂದ ಸಮಷ್ಟಿಗೆ, ಸಮಷ್ಟಿ ಮತ್ತು ಪುನಃ ವ್ಯಷ್ಟಿಯಾಗಿಯೇ ನಮಗೆ ಫಲಿತಾಂಶಗಳನ್ನು ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಈ ಆರೋಗ್ಯ ದಾನದ ಸಂಬಂಧವಾಗಿ ಆಯುರ್ವೇದ ಮೆಡಿಕಲ್ ಕಾಲೇಜ್ನ ವಿದ್ಯಾರ್ಥಿಯು ಹಾಗೆಯೇ ಉಪನ್ಯಾಸಕಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದಂಥವರು, ಅವರ ಮಾತುಗಳನ್ನ ಕೇಳ್ಕೊಂಡು ಬರೋಣ. ಹಾಗೆಯೇ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನ ಈ ವಿಡಿಯೋದ ಜೊತೆಗೆ ಹಾಕಿರುವಂತಹ ಲೇಖನದಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ, ಪರಾಮರ್ಶಿಸಿ ಬನ್ನಿ. ನಾನು ಡಾಕ್ಟರ್ ಸ್ವಾತಿ ಎನ್, ಆಯುರ್ವೇದ ವೈದ್ಯೆ. ನಾನು BAMS ಪದವಿಯನ್ನು ಪಡೆದುಕೊಂಡದ್ದು SDM ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಇಂದ. ಹಾಗೇನೆ ಆ ನಂತರ MDಯನ್ನು ಮುಗಿಸಿ ಮತ್ತೆ SDM ಆಯುರ್ವೇದ ಮೆಡಿಕಲ್ ಕಾಲೇಜಿಗೆ ನಾನು ಸಹಾಯಕ ಪ್ರಾಧ್ಯಾಪಕಿಯಾಗಿ ಸುಮಾರು 1 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದೆ.
ಈ ಒಂದು ಇಷ್ಟು ಸಮಯದ BAMS ಮತ್ತು ಪ್ರಾಧ್ಯಾಪಕಿಯಾಗಿ ಇದ್ದಂತಹ ನನ್ನ ಅನುಭವವನ್ನು ಇವತ್ತು ಹಂಚಿಕೊಳ್ತಾ ಇದ್ದೇನೆ. BAMS ಮಾಡಬೇಕು ಅನ್ನೋಂಥದ್ದು ನನ್ನದು ಬಾಲ್ಯದ ಕನಸು. ಅದರ ನಂತರ ಆ ಕನಸಿಗೆ ಸ್ಫೂರ್ತಿ ಕೊಟ್ಟಂಥದ್ದು ಇದೇ ಆಯುರ್ವೇದ ಕಾಲೇಜು. ಯಾಕೆ ಅಂತ ಹೇಳಿದರೆ, ಇಡೀ ದೇಶದಲ್ಲಿ ಇವತ್ತು ಈ SDM ಆಯುರ್ವೇದ ಕಾಲೇಜಿಗೆ ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಷನ್ ಅಂತ ಹೇಳುವಂತಹ ಒಂದು QCI ಇನ್ಸ್ಪೆಕ್ಷನ್ ಅಲ್ಲಿ ಇವತ್ತು ಇಡೀ ದೇಶಕ್ಕೆ ಅದು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಆ ಒಂದು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಆಗಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕೆ ಅಂತಹ ಒಂದು ಪ್ರಶಸ್ತಿಯನ್ನ ಈ ಸಂಸ್ಥೆ ಬಾಚಿಕೊಂಡಿತು ಅಂತ ನೋಡೋದಾದ್ರೆ, ಪ್ರಥಮ ವರ್ಷದಿಂದ ಹಿಡಿದು ಅಂತಿಮ ವರ್ಷದ ತನಕವೂ ಕೂಡ ಅಲ್ಲಿರುವಂತಹ ಕಲಿಕೆಗೆ ಅವರು ಕೊಡುವಂತಹ ಒಂದು ಮಹತ್ವ. ಪ್ರಥಮ ವರ್ಷದಲ್ಲಿ ನಮಗೆ ಒಂದು ಶರೀರ ಛೇದನದ ಒಂದು ಅಭ್ಯಾಸ ಇರ್ತದೆ. ಅದರಲ್ಲಿ ನಿಜವಾದಂತಹ ಆ ಮಾನವ ದೇಹವನ್ನೇ ಅಂದರೆ ಡೆಡ್ ಬಾಡಿಯನ್ನೇ ಇಟ್ಟು ಪ್ರತಿಯೊಂದೊಂದು ಅಂಗಾಂಗಗಳನ್ನು ಕೂಡ ನಮಗೆ ಅವರು ವಿವರಿಸಿ ತನ್ಮೂಲಕ ನಮಗೆ ದೇಹದ ಪರಿಚಯವನ್ನು ಮಾಡಿಕೊಟ್ರು. ಅದರ ನಂತರ 2ನೇ ವರ್ಷಕ್ಕೆ ಬಂದಾಗ ಅನೇಕ ಔಷಧಿಗಳನ್ನು ತಯಾರಿಕೆಯ ವಿಧಾನ ಯಾವ ರೀತಿಯಾಗಿ ಮಾಡಬೇಕು, ಆ ಔಷಧಿಗಳನ್ನು ನೋಡುವಂಥದ್ದು ಹೇಗೆ, ಯಾಕಂತ ಹೇಳಿದರೆ ನಮ್ಮದರಲ್ಲಿ ದ್ರವ್ಯಗುಣ ಅಂತ ಹೇಳುವಂತಹ ಒಂದು ಸಬ್ಜೆಕ್ಟ್ ಇರ್ತದೆ. ಅದರಲ್ಲಿ ಎಷ್ಟೋ ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಕೊಳ್ಳಲಾಗ್ತದೆ. ಆ ಗಿಡಮೂಲಿಕೆಗಳನ್ನು ಎಷ್ಟೋ ಎಕರೆಗಟ್ಟಲೆ ಜಾಗದಲ್ಲಿ ಅಲ್ಲಿ ಬೆಳೆಸಿದ್ದಾರೆ. ಅದರಿಂದಾಗಿ ಎಲ್ಲ ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯ ಆಯಿತು. ಆ ಗಿಡಮೂಲಿಕೆಗಳಲ್ಲಿ ಅನೇಕ ಗಿಡಮೂಲಿಕೆಗಳನ್ನು ಮದ್ದಿನ ತಯಾರಿಕೆಯನ್ನು ಹೇಗೆ ಮಾಡಬಹುದು ಅಂತ ಹೇಳೋದಕ್ಕೂ ಕೂಡ ಒಂದು ಫಾರ್ಮಸಿಯ ಒಂದು ಘಟಕ ಇದೆ. ಅಲ್ಲಿ ಪ್ರತಿಯೊಂದು ಅದು ಅರಿಷ್ಟ ಆಗಿರ್ಬೋದು, ಕಷಾಯ, ಚೂರ್ಣಗಳು ಇತ್ಯಾದಿ ಎಲ್ಲ ಮದ್ದುಗಳ ತಯಾರಿಕೆಯ ಒಂದು ವಿಭಾಗದಲ್ಲಿ ನಮಗೆ ಅದನ್ನು ಪ್ರಾತ್ಯಕ್ಷಿಕೆ ಕೂಡ ಮಾಡಿ ತೋರಿಸ್ತಾ ಇದ್ರು. ಅದಾದ ನಂತರ ಬರುವಂತಹ ಕ್ಲಿನಿಕಲ್ ಸಬ್ಜೆಕ್ಟ್ಗಳಿಗೆ ಬಂದಾಗ ಅದರಲ್ಲಿ ಅನೇಕ ಸಬ್ಜೆಕ್ಟ್ಗಳಿದ್ದಾವೆ. ರೋಗ ನಿದಾನ, ಕಾಯ ಚಿಕಿತ್ಸೆ ಇತ್ಯಾದಿ. ಇದರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗುವಂಥದ್ದು ಪೇಷಂಟ್ಗಳನ್ನು ನೋಡೋದು ಹೇಗೆ ಮತ್ತು ಅವರನ್ನು ಯಾವ ರೀತಿಯಾಗಿ ಗುಣ ಮಾಡುವಂಥದ್ದು ಅಂತ. ಅದರಲ್ಲೂ ಕೂಡ ಎಷ್ಟು ದೊಡ್ಡ ಮಟ್ಟಿನ ಆಸ್ಪತ್ರೆ ಇದೆ ಮತ್ತು ಆ ಆಸ್ಪತ್ರೆಯಲ್ಲಿ ಸದಾ ಕಾಲವೂ ಕೂಡ ಅನೇಕ ರೋಗಿಗಳು ಬಂದು ಉಪಯೋಗವನ್ನು ಪಡ್ಕೊಂಡು ಹೋಗ್ತಾ ಇರೋದ್ರಿಂದಾಗಿ ಅದೆಲ್ಲವನ್ನು ಕೂಡ ಕಲೀಲಿಕ್ಕೆ ನಮಗೆ ಸಹಾಯ ಆಯಿತು. ಇಡೀ ಒಂದು ಆಸ್ಪತ್ರೆ ಮೊದಲಿಗಿದ್ದಂತಹ ಆಸ್ಪತ್ರೆಯಲ್ಲಿ ಒಳರೋಗಿ ವಿಭಾಗ, ಹೊರರೋಗಿ ವಿಭಾಗ, ಅನೇಕ ಲ್ಯಾಬೊರೇಟರಿಗಳು, ಎಕ್ಸ್ರೇ ವಿಭಾಗಗಳು, ಹೀಗೆ ಎಲ್ಲ ರೀತಿಯದ್ದು. ಇನ್ನು ಮುಖ್ಯವಾಗಿ ಬರಬೇಕಾದರೆ ಪಂಚಕರ್ಮ ವಿಭಾಗ, ಶಸ್ತ್ರಚಿಕಿತ್ಸೆಯ ವಿಭಾಗವೂ ಕೂಡ ಇದು ಒಳಗೊಂಡಿತ್ತು. ಇದರಿಂದಾಗಿ ನಮಗೆ ಶಲ್ಯತಂತ್ರ ಅಂತ ಹೇಳುವಂತಹ ವಿಷಯದಲ್ಲಿ ಪ್ರತಿಯೊಂದೊಂದು ಶಸ್ತ್ರಚಿಕಿತ್ಸೆಗಳನ್ನು ಯಾವ ರೀತಿಯಾಗಿ ಆಯುರ್ವೇದದಲ್ಲಿಯೂ ಕೂಡ ಆಯುರ್ವೇದ ಆಸ್ಪತ್ರೆಯಲ್ಲೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದನ್ನು ಕಲೀಲಿಕ್ಕೆ ಅವಕಾಶ ಸಿಕ್ಕಿತು. ಇನ್ನೊಂದು ಆಯುರ್ವೇದದಲ್ಲಿ ಒಂದು ಮುಖ್ಯವಾದಂತಹ ಭಾಗ ಅಂತ ಹೇಳಿದರೆ ಅದು ಪಂಚಕರ್ಮ. ಅನೇಕ ಪಂಚಕರ್ಮಗಳು ಹೆಚ್ಚು ಕಮ್ಮಿ ದಿನದಲ್ಲಿ ಎಷ್ಟೊಂದು ಜನ ಪೇಷಂಟ್ಗಳಿಗೆ 100 ಪಂಚಕರ್ಮ ಟ್ರೀಟ್ಮೆಂಟ್ಗಳು ಸದಾ ಕಾಲಕ್ಕೂ ನಡೀತಾ ಇರೋದ್ರಿಂದ ಅದನ್ನೆಲ್ಲವನ್ನು ಕೂಡ ನಮಗೆ ನೋಡಲಿಕ್ಕೆ ಮತ್ತು ಮಾಡಲಿಕ್ಕೆ ಇದು ಅವಕಾಶವನ್ನು ಮಾಡಿಕೊಟ್ಟಿತು. ಇದೆಲ್ಲದರಿಂದ ನಮಗೆ ಏನಾಯಿತು ಅಂತ ಹೇಳಿದರೆ ಶುದ್ಧ ಆಯುರ್ವೇದದ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಹುರುಪನ್ನು ಅದು ಕೊಟ್ಟಿತು. ಯಾಕಂತ ಹೇಳಿದರೆ ಈಗ ಎಷ್ಟೋ ಸಂದರ್ಭದಲ್ಲಿ ಹೇಗಾಗ್ತದೆ ಅಂತ ಹೇಳಿದರೆ ನಾವು ಓದುವಂಥದ್ದು ಆಯುರ್ವೇದ, ಆ ನಂತರ ಬೇರೆ ವಿಧಾನಗಳನ್ನು ಕೂಡ ನಾವು ಅಳವಡಿಸಿಕೊಳ್ಳುವಂತಹ ಪರಿಸ್ಥಿತಿಗೆ ಜನರು ಮುಟ್ಟುವಂತಹ ಹಂತ ಬರ್ತದೆ. ಯಾವಾಗ ಇಂತಹ ಒಂದು ಹಂತ ಬರ್ತದೆ ಅಂತ ಹೇಳಿದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಆಯುರ್ವೇದದ ಕಾನ್ಫಿಡೆನ್ಸ್ ಸಿಗದೇ ಇದ್ದಾಗ. ಆದರೆ ಈ SDM ಆಯುರ್ವೇದ ಆಸ್ಪತ್ರೆ ನಮಗೆ ಅದಕ್ಕೊಂದು ಅಪವಾದ ಅಂತ ಹೇಳ್ಬೋದು. ಯಾವ ರೀತಿಯಲ್ಲಿ ಅವರು ನಮ್ಮನ್ನು ತಯಾರು ಮಾಡ್ತಾರೆ ಅಂತೇಳಿ ಹೇಳಿದರೆ, ಒಂದು ಪೇಷಂಟನ್ನು ಡಯಾಗ್ನೋಸಿಸ್ ಮಾಡೋದ್ರಿಂದ ಹಿಡಿದು ಸರಿಯಾದ ರೀತಿಯಲ್ಲಿ ಅವನನ್ನು ಟ್ರೀಟ್ಮೆಂಟ್ ಕೊಟ್ಟು ಅವನ ಮುಖದಲ್ಲಿ ಒಂದು ಸಂತೋಷವನ್ನು ಕಾಣಲಿಕ್ಕೆ ಅದು ಸಹಾಯ ಮಾಡ್ತದೆ. ಪೇಷಂಟ್ ಹತ್ರ ಯಾವ ರೀತಿಯಾಗಿ ಮಾತಾಡಬೇಕು, ಯಾವ ರೀತಿಯಾದಂತಹ ಒಂದು ಸಂಬಂಧವನ್ನು ನಾವು ಅವರೊಟ್ಟಿಗೆ ಇಟ್ಟುಕೊಳ್ಳಬೇಕು, ಅದರ ನಂತರ ಈ ರೀತಿಯಾದಂಥ ಅನೇಕ ಪಂಚಕರ್ಮ ಇತ್ಯಾದಿ ವಿಧಾನಗಳನ್ನು ಕೂಡ ಎಷ್ಟು ಒಳ್ಳೆ ರೀತಿಯಲ್ಲಿ ನಮಗೆ ಕಲಿಸ್ತಾರೆ ಅಂತ ಹೇಳಿದರೆ ಆ ಎಲ್ಲ ಕಾನ್ಫಿಡೆನ್ಸ್ ಕೂಡ ನಮಗೆ ಮುಂದೆ ಪ್ರಾಕ್ಟೀಸ್ನಲ್ಲಿ ತುಂಬ ಸಹಾಯಕ್ಕೆ ಅದು ಬರ್ತದೆ. ಈ ಎಲ್ಲ ಹಂತಗಳನ್ನು ಕೂಡ ಒಳಗೊಂಡಿರುವಂತಹ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು SDM ಆಯುರ್ವೇದ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಇವತ್ತಿಗೂ ಕೂಡ ಸಾವಿರಾರು ರೋಗಿಗಳು ಬಂದು ಇವತ್ತು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ನಾನು ಓದ್ತಾ ಇದ್ದಾಗ ಒಂದು ವಿಭಾಗ, ಒಂದು ಕಾಲೇಜು ಮತ್ತು ಒಂದು ಆಸ್ಪತ್ರೆ ಅಂತ ಹೇಳುವ 2 ವಿಭಾಗ ಇತ್ತು. ಈಗ ಎಷ್ಟೋ ಮಟ್ಟಿಗೆ ಅವರು ಅದನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಇನ್ನೂ ಒಂದು ಹೊಸತಾದಂತಹ ಆರೋಗ್ಯ ಧಾಮವನ್ನು ಕಟ್ಟಿದ್ದಾರೆ. ಅದರಲ್ಲೂ ಕೂಡ ಧ್ಯಾನ ಕೇಂದ್ರಗಳು, ಯೋಗ ಕೇಂದ್ರಗಳು, ಅದೇ ರೀತಿಯಾಗಿ ಪಂಚಕರ್ಮ ಚಿಕಿತ್ಸೆಯ ಹೆಚ್ಚುವರಿಯಾದಂತಹ ವಿಭಾಗಗಳು, ಈ ಎಲ್ಲ ವಿಭಾಗಗಳನ್ನು ಮತ್ತಷ್ಟು ವಿಸ್ತರಿಸ್ತಾ ಅದೀಗ ಬೃಹತ್ತಾಗಿ ಬೆಳೀತಾ ಇದೆ. ಈ ರೀತಿಯಾಗಿ ಇನ್ನೊಂದು ಎಂತ ಅಂತ ಹೇಳಿದರೆ ಮುಖ್ಯವಾಗಿ ಕೇವಲ ಕಲಿಕೆ ಮತ್ತು ಪ್ರಾಕ್ಟೀಸ್ ಇದೆರಡೇ ನಮ್ಮ ತಲೆಯಲ್ಲಿ ಇದ್ದಂಥದ್ದು ಇಷ್ಟು ಸಮಯದಲ್ಲಿ. ಈಗ ಅದಕ್ಕೂ ಒಂದು ಸ್ಟೆಪ್ ಮುಂದೆ ಹೋಗಿಬಿಟ್ಟು ಒಂದು ರಿಸರ್ಚ್ ಸೆಂಟರನ್ನು ಕೂಡ ಓಪನ್ ಮಾಡಿದ್ದಾರೆ. ಇದು ಆಯುರ್ವೇದಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗುವಂಥದ್ದು.
ಯಾಕಂತ ಹೇಳಿದ್ರೆ 5,000 ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಆಯುರ್ವೇದವನ್ನ ನಮಗೆ ಆಯುರ್ವೇದ ಶಾಸ್ತ್ರವನ್ನ ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ಈಗಿನ ಕಾಲಘಟ್ಟಕ್ಕೆ ಬೇಕಾಗುವಂತಹ ರಿಸರ್ಚ್ಗಳು ಅವಶ್ಯಕತೆ ಇದೆ. ಅದಕ್ಕೋಸ್ಕರವೇ ಅದನ್ನು ಕೂಡ ಮನಗಂಡು ಇಂದು ಸಂಸ್ಥೆ ಒಂದು ರಿಸರ್ಚ್ ಸೆಂಟರ್ ಅನ್ನು ಓಪನ್ ಮಾಡಿಕೊಂಡು ನಾನಾ ನಮೂನೆಯಲ್ಲಿ ರಿಸರ್ಚ್ಗಳನ್ನು ಕೂಡ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಇದು ಯುವ ವೈದ್ಯರಿಗೊಂದು ಹೊಸ ಆಶಾಭಾವನೆಯನ್ನು ಮೂಡಿಸುತ್ತದೆ. ಈ ರೀತಿಯಾಗಿ ಇಡೀ ಆಯುರ್ವೇದ ಆಸ್ಪತ್ರೆ ಒಂದು ಒಳ್ಳೆಯ ರೋಗಿಗಳಿಗೂ ಕೂಡ ಒಂದು ಒಳ್ಳೆಯ ಕೇಂದ್ರವಾಗಿದ್ದು, ಕಲಿಕೆಗೆ ವಿದ್ಯಾರ್ಥಿಗಳಿಗೂ ಒಂದು ಒಳ್ಳೆಯ ಕೇಂದ್ರವಾಗಿದ್ದು, ಹೊಸ ಹೊಸ ವಿನೂತನವಾದಂತಹ ಅವರು ಪದ್ಧತಿಗಳನ್ನು ಅಳವಡಿಸಿಕೊಂಡು ಇವತ್ತು ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ಯಾವತ್ತಿಗೂ ನಾವೆಲ್ಲರೂ ಕೂಡ ಕೃತಜ್ಞರಾಗಿರ್ತೇವೆ. ಧನ್ಯವಾದ.